ರೇವಣ್ಣ ಅವ್ರ ವಿಷಯದಲ್ಲಿ ನಾನು ಹೇಳೋದಾದರೆ ಕೆಲಸ ಮಾಡ್ತಾನೆ, ದೇವಸ್ಥಾನ ಅದು ಎಷ್ಟು ಕಟ್ಟವನೋ, ಇಡೀ ಹೊಳೆಸಿಪುರ ಹಾಸನ ಜಿಲ್ಲೆ ಒಳಗೆ ದೇವರ ಮೇಲೆ ನಂಬಿಕೆ. ಬೆಳಗ್ಗೆ ಇದ್ದರೆ ಆ ಕಾಲಿಗೆ ಚಪ್ಪಲಿನೂ ಹಾಕಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಪ್ರಸಾದ ತಗೊಳ್ಳೋವರಿಗೆ ಕಾಲಿಗೆ ಚಪ್ಪಲಿನೂ ಹಾಕಲಿ, ವಿಧಾನಸೌಧಕ್ಕೂ ಕಾಲಿಗೆ ಚಪ್ಪಲಿ ಹಾಕದೆ ಬರ್ತಾನೆ. ನೋಡಿದ್ದೀನಿ ಅವನ ಕಥೆನ. ಅಷ್ಟು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಾನೆ. ಒಂದೇ ಒಂದು ದೇವರ ಮನೆಗೆ ಕೊಟ್ಟಿದ್ದು ನಡವಳಿಕೆಯಲ್ಲಿ ಸ್ವಲ್ಪ ಕೋಪ ಕೊಟ್ಬಿಟ್ಟ. ನಂತರ ಸ್ವಲ್ಪ ಶಾಂತ ರೀತಿಯಿಂದ ನಿಮ್ಮ ಜೊತೇಲಿ ಇದ್ಬಿಟ್ಟಿದ್ರೆ ಅವನ್ನ ಮೇಲೆ ತಗೊಂಡೋಗಿ ಕೂರಿಸ್ಕೊಳ್ಳಿವ್ರಿ. ಇನ್ನೂ ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂತೀನಿ, ಮಾಡ್ಕೊಳ್ಳಲ್ಲ. ಹುಟ್ಟು ಕೂಡ ನಾವು ಏನು ಮಾಡೋದು, ಎಲ್ಲರಿಗೂ ಸ್ವಲ್ಪ ರೇಗೋದು ಸ್ವಲ್ಪ ಕೆಲವರಿಗೆ ಬೇಜಾರಾಗ್ಬೋದು. ಆದರೆ ಅವನ ಹೃದಯದಲ್ಲಿ ಶುದ್ಧವಾಗಿರ್ತಾನೆ, ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ದಯವಿಟ್ಟು ಬೆಳೆಸಿದಿರಿ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಈ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ದೇವೇಗೌಡರ ಕನಸೇನಿತ್ತು ತರ್ತಕ್ಕಂಥದ್ದು ಭಾಳ ದೂರ ಇಲ್ಲ. ನಿಮ್ಮ ಈ ಜಿಲ್ಲೆಯ ಗೌರವವನ್ನು ಉಳಿಸ್ಕೊಡ್ತೀವಿ. ನಮ್ಮ ಮೇಲೆ ವಿಶ್ವಾಸ ಇಡಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಕೊನೆಗೊಂದು ಹೇಳೋದು, ನಾನು ಏನು ಹೇಳೋದ್ನಲ್ಲ, ದಯವಿಟ್ಟು ನನ್ನ ತಾಯಂದರು, ನನ್ನ ಹಿರಿಯರು, ನಮ್ಮ ಯುವಕರಿಗೆ ಕುಟುಂಬದಲ್ಲಿ ನೆಮ್ಮದಿಯಿಂದ ಬದುಕಿ. ಯಾವುದೇ ಕಾರಣಕ್ಕೂ ಒಂದು ಕ್ಷಣ ನೀವು ಆ ಮದುವೆ ಮನೆಯಲ್ಲಿ ನಮ್ಮ ಫೋಟೋಗ್ರಾಫರು ಫೋಟೋ ತೆಗಿತಿದ್ದ. ಸರಿ, ನಾನು ಮತ್ತದೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಡಬೇಕಾದ್ರೆ ನನ್ನ ಫೋಟೋ ತೆಗೆಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಯುವಕರು ಮೈ ಮೇಲೆ ಬಿದ್ದೇನು ಬರ್ತಿದ್ರು. ಪಾಪ ಆ ಫೋಟೋಗ್ರಾಫರ್ನ ಕ್ಯಾಮ್ರಾ ಕೆಳಗಡೆ ಬಿತ್ತು, ಒಡೆದೋಯ್ತು. ನಮ್ಮ ಸತೀಶನ ಕೇಳಿ ನಾನೇನು ಮಾಡಿದೆ ಅಂತ. ಆ ಹುಡುಗನ ಕಣ್ಣಲ್ಲಿ ನೀರು ಹನಿಲಿಲ್ಲ ಅಷ್ಟೇ. ಅವನು ಬದುಕ್ತಾ ಇರೋದು ಆ ಕ್ಯಾಮ್ರಾ ಹಿಡ್ಕೊಂಡು. ಯಾವೂರಪ್ಪ ನಿಂದು ಅಂತ ಕೇಳಿದೆ. ಮೈಸೂರಿಂದ ಬಂದಿದ್ದೀನಣ್ಣ ಇವತ್ತು ಈ ಮದುವೆ ಫೋಟೋ ತೆಗಿಯೋದಕ್ಕೆ ಅಂತ. ಕ್ಯಾಮ್ರಾ ಛಿದ್ರ ಆಗಿದೆ. ಏನು ಮತ್ತು ಬದುಕಕ್ಕೆ ಏನು ಮಾಡ್ತೀವೋ, ಏನಾಗೋಯ್ತು, ಏನು ಖರ್ಚಾಗುತ್ತೆ? ಇಲ್ಲ, 75,000 ರೂಪಾಯಿ ಮಿನಿಮಮ್ ಬೇಕು, ನನ್ನ ಬದುಕಿಂಗ್ ಆಗ್ಬಿಟ್ಟಿದೆ, ಕ್ಯಾಮ್ರಾ ಹೊಡೆದೋಯ್ತಲ್ಲ ಅಂತ ಅವ್ನು ಮಾತಾಡೋಕ್ಕಾಗದೆ ಶಾಕ್ ಆದನು. ಶನಿವಾರ ಬೆಳಗ್ಗೆ ಬಾ ಮನೆಗೆ ಅಂತ. ಯಾರಾದರೂ ರಾಜಕಾರಣಿಗಳು ಅಂಥ ಒಂದು ಪರಿಸ್ಥಿತಿನಲ್ಲಿ ನೋಡ್ತಾರೆ ಅವ್ರನ್ನ. ನೀವು ಬೆಳೆಸಿರ ಈ ಕುಟುಂಬದ ಮಕ್ಕಳು ನಿಮ್ಮ ಮಕ್ಕಳಿದ್ದಾಗೆ, ನಾವು ಇಲ್ಲ ನಿಮ್ಮ ಕುಟುಂಬದ ಅಣ್ಣ ತಮ್ಮಂದಿರಿದ್ದಾಗೆ. ನಮ್ಮ ಒಂದು ಶಕ್ತಿಯನ್ನು ನಮಗೇನು ಕೊಟ್ಟಿದ್ದೀರಿ, ಆ ಬಡವರಿಗೋಸ್ಕರವಾಗಿ ಅಂಥ ಒಂದು ಜನಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ನಿಮಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ.